ಲಕ್ಕಿ ಟಿವಿ ಯೂಟ್ಯೂಬ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಕನ್ನಡ ಚಿತ್ರರಂಗ ಕಂಡ ಅದ್ಭುತ ನಟ, ಚಾಲೆಂಜಿಂಗ್ ಸ್ಟಾರ್ ಎಂದು ಖ್ಯಾತಿ ಪಡೆದಿರುವ ದರ್ಶನ್ ಅವರು 1977 ಫೆಬ್ರವರಿ 16ರಂದು ಜನಿಸಿದರು. ತೂಗುದೀಪ್ ಮತ್ತು ಮೀನಾ ಅವರ ಹಿರಿಯ ಪುತ್ರ ಶಿವರಾತ್ರಿ ದಿನವೇ ಜನಿಸಿದರು. ಇವರ ನಿಜವಾದ ಹೆಸರು ಹೇಮಂತ್ ಕುಮಾರ್. ಇವರು ಎಜುಕೇಷನ್ನನ್ನು ಮೈಸೂರಿನಲ್ಲಿಯೇ ಮುಗಿಸಿದರು. ಸಹೋದರಿ ದಿವ್ಯಾ ಮತ್ತು ಸಹೋದರ ದಿನಕರ್ ತೂಗುದೀಪ್. ಇವರ ತಂದೆ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿದರು. ಮೀನಾ ಅವರೇ ಪತಿಗೆ ಕಿಡ್ನಿ ಕೊಟ್ಟರು. ದರ್ಶನ್ ಅವರು ಡಿಪ್ಲೊಮಾ ಓದುತ್ತಿದ್ದರು. ಅದನ್ನು ಅರ್ಧಕ್ಕೆ ಬಿಟ್ಟು ನೀನಾಸಂಗೆ ಸೇರಿದರು ಅಭಿನಯ ಮಾಡಲು. ಇದು ಶ್ರೀನಿವಾಸ್ ಅವರಿಗೆ ದರ್ಶನ್ ಅವರು ನಟನಾಗಬೇಕೆಂಬುವ ಆಸೆ ಅವರಿಗಿರಲಿಲ್ಲ. 1995ರಲ್ಲಿ ಇವರು ಶಿವಮೊಗ್ಗದಲ್ಲಿದ್ದಾಗ ತೂಗುದೀಪ್ ಅವರು ತನ್ನ 52ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ದರ್ಶನ್ ಲೈಟ್ ಬಾಯ್ ಆಗಿ ಸಿನಿ ಇಂಡಸ್ಟ್ರಿಯಲ್ಲಿ ಪಯಣ ಆರಂಭಿಸಿದರು. ಹಲವಾರು ಅವಮಾನಗಳನ್ನು ಅನುಭವಿಸಿ ನಟನಾಗಿ ಮೆಜೆಸ್ಟಿಕ್ ಸಿನಿಮಾ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಈ ಚಿತ್ರ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿತ್ತು. ನಂತರ ಕರಿಯ ಸಿನಿಮಾ ಸಹ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತು. ನಂತರ ಬಂದ ಕೆಲ ಚಿತ್ರಗಳು ಯಶಸ್ವಿಯಾಗಲಿಲ್ಲ. ನಂತರ ಹಿಟ್ ಮೂವಿಗಳನ್ನು ಕೊಟ್ಟರು. ಕಲಾಸಿಪಾಳ್ಯ, ಅನಾಥರು, ಅಯ್ಯ, ಮಂಡ್ಯ, ಗಜ, ಸಾರಥಿ ಈ ತರಹದ ಹಲವಾರು ಸಿನಿಮಾಗಳನ್ನು ಮಾಡಿದರು. ನಂತರ ತೂಗುದೀಪ್ ಪ್ರೊಡಕ್ಷನ್ ಆರಂಭಿಸಿದರು. ಇವರು ಪ್ರಾಣಿಪ್ರಿಯ. ಪ್ರಾಣಿಗಳೆಂದರೆ ಎಲ್ಲಿಲ್ಲದ ಪ್ರೀತಿ. ಮೈಸೂರಿನ ಟಿ. ನರಸೀಪುರದ ಹತ್ತಿರ ಒಂದು ಮಿನಿ ಫಾರ್ಮ್ ಹೌಸ್ ಹೊಂದಿರುವ ಇವರು ಅಲ್ಲಿ ಕುದುರೆ, ಹಸು ಸೇರಿದಂತೆ 120ಕ್ಕೂ ಹೆಚ್ಚು ಪ್ರಾಣಿಗಳನ್ನು ಸಾಕಿದ್ದಾರೆ. ಇವರು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ರಾಯಭಾರಿಯಾಗಿದ್ದಾರೆ. ಇವರು ಮೇ 19ರಂದು 2003ರಲ್ಲಿ ವಿಜಯಲಕ್ಷ್ಮಿ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ದರ್ಶನ್ ವಿಜಯಲಕ್ಷ್ಮಿ ಅವರನ್ನು ಪ್ರೀತಿಸಿ ಮದುವೆಯಾದರು. ಇವರ ಮದುವೆ ಧರ್ಮಸ್ಥಳದಲ್ಲಿ ಆಗಿತ್ತು. ಈ ಜೋಡಿಗೆ ವಿನೀಶ್ ಎಂಬ ಒಬ್ಬ ಮಗ ಇದ್ದಾರೆ. ವಿಜಯಲಕ್ಷ್ಮಿ ಕೆಮಿಕಲ್ ಇಂಜಿನಿಯರ್ ಓದಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಮದುವೆಯಾಗಿ 20 ವರ್ಷಗಳು ಕಳೆದಿವೆ. ದರ್ಶನ್ ಅವರು ಚಿತ್ರರಂಗಕ್ಕೆ ಬಂದು 25 ವರ್ಷ ಪೂರ್ಣಗೊಂಡಿದೆ. ಇವರು ಬಹಳ ಕಷ್ಟದಿಂದ ಬಂದು ಹಲವಾರು ಏಳು ಬೀಳುಗಳನ್ನು ನೋಡಿ ಇವತ್ತು ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆದಿದ್ದು ಅಭಿಮಾನಿಗಳ ಹೃದಯದಲ್ಲಿ ದೇವರಾಗಿದ್ದರು. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಸಾಕಷ್ಟು ಏಳು ಬೀಳುಗಳನ್ನು ಕಂಡು ತುಂಬಾ ಕಷ್ಟದಿಂದ ಈ ಮಟ್ಟಕ್ಕೆ ಹೆಸರು ಮಾಡಿ ಈಗ ರೇಣುಕಾಸ್ವಾಮಿ ಹತ್ಯೆಗೈದು ಆ ಕೊಲೆ ಕೇಸ್ನಲ್ಲಿ ಬಂದಿಯಾಗಿದ್ದಾರೆ. ಒಂದು ನಟನಾದರೆ ಸಾಲದು, ಪ್ರತಿ ಒಂದು ಹೆಜ್ಜೆ ಇಡುವಾಗಲೂ 100 ಸಲ ಯೋಚಿಸಬೇಕು. ಹೆಂಡತಿ ಇದ್ದಂತೆ ಪವಿತ್ರಾ ಗೌಡ ಅವರ ಸಹವಾಸಕ್ಕೆ ಬಿದ್ದು ಒಂದು ಕೊಲೆಯನ್ನು ಮಾಡುವ ಮಟ್ಟಕ್ಕೆ ಇಳಿದರೆ ಇಷ್ಟೆಲ್ಲ ಕಷ್ಟಗಳಿಂದ ಬಂದು ಇಷ್ಟೆಲ್ಲ ಹೆಸರನ್ನು ಮಾಡಿ ಏನು ಸಾರ್ಥಕವಾಯಿತು? ಅದು ಯಾವುದೋ ಒಂದು ಬಡ ಜೀವವನ್ನು ಕೊಲೆ ಮಾಡಿ ಜೈಲಿಗೆ ಸೇರುವಂತಹ ಪರಿಸ್ಥಿತಿ ಎದುರಾಯಿತು. ಇಷ್ಟು ಹೆಸರು ಮಾಡಿದರೆ ಏನಂತೆ? ಆ ಹೆಸರನ್ನು ಕೊನೆವರೆಗೂ ಉಳಿಸಿಕೊಂಡು ಹೋಗಬೇಕು. ನಾನು ಒಬ್ಬ ಸ್ಟಾರ್ ನಟನೆಂಬ ಯೋಚನೆ ಒಂದು ಸಲ ಮಾಡಿದ್ದರೆ ಈ ರೀತಿಯ ತಪ್ಪು ಆಗುತ್ತಿರಲಿಲ್ಲ. ತುಂಬಾ ಕಷ್ಟದಿಂದ ಬಂದು ತುಂಬಾ ಕಷ್ಟಪಟ್ಟು ಬೆಳೆದು ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ದೇವರಾಗಿದ್ದರು. ಕೋಟ್ಯಾಂತರ ಅಭಿಮಾನಿಗಳು ಫಾಲೋ ಮಾಡುವವರಿಗೆ ಇವರು ಕೊಡುವ ಸಂದೇಶ ಇದೇನಾ?